ಸಂತೋಷ ಸೂತ್ರಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಶನಿ ಗ್ರಹದ ಪ್ರಭಾವಗಳು ಹಾಗೆ ಪರಿಹಾರಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನ ಗುರುಜಿಯಿಂದ ಪಡೆಯೋಣ. ಗುರುಜಿ, ಈಗಾಗಲೇ ಹೇಳಿದ್ರಿ ಯಾವ ರೀತಿಯ ಪ್ರಭಾವ ಇರುತ್ತೆ, ಶನಿ ಬಗ್ಗೆ ಯಾಕೆ ಭಯ ಪಡಬಾರ್ದು ಅಂತ. ಆದ್ರೆ ಶನಿ ಗ್ರಹದ ವಕ್ರದೃಷ್ಟಿ ಅಂತ ನಾವು ಏನ್ ಮಾತಾಡ್ತೀವಿ, ಅದು ಕೆಟ್ಟ ಪರಿಣಾಮವನ್ನ ಬೀರಬೇಕಾದ್ರೆ ಇಂತಹ ದೇವರನ್ನ ಪೂಜೆ ಮಾಡಬೇಕು ಅಂತೀವಿ. ಆದ್ರೆ ಗ್ರಹ ಪೂಜೆ ಬದಲಿಗೆ ಇಂತಹ ದೇವರಿಗೆ ಪೂಜೆ ಮಾಡಿ ಅಂತ ಯಾಕೆ ಹೇಳ್ತೀವಿ? ಅದೇ ನಾನು ಈಗ ಹೇಳಿದ್ನಲ್ಲ, ಈ ಅಧಿಕಾರ ವರ್ಗ ಅಂತೇನಿದೆ, ಈ ಅಧಿಕಾರಿಗಳಿಗೆ ಮಿಗಿಲಾಗಿರ್ತಕ್ಕಂಥವನು ಮಿನಿಸ್ಟ್ರೇ, ಹೌದಲ್ಲ? ಹಾಗಾಗಿ ಇಂತಹ ಅಧಿಕಾರಿಗಳ ಕೆಲಸ ಭಾಳ ಕಷ್ಟವಾಗ್ತಿದೆ ಅಂತಂದಾಗ ಎಲ್ಲಿ ನೀವು ದೂರು ಕೊಡ್ತೀರಿ? ಸೀದಾ ಹೋಗಿ ಅದೇ ಖಾತೆಯ ಒಂದು ಮಂತ್ರಿಗಳಿಗೆ ಕೊಡಬೇಕು. ಈ ಮಂತ್ರಿಗಳೇ ಈ ದೇವತೆಗಳು. ಹಾಗೆ ಕೇತುವಿನಿಂದ ತೊಂದರೆ ಆಯಿತು ಅಂತಂದರೆ ಗಣಪತಿಗೆ ಕೊಡಬೇಕು, ಶುಕ್ರನಿಂದ ತೊಂದರೆ ಆಯಿತು ಅಂದರೆ ದುರ್ಗಿಗೆ ಕೊಡಬೇಕು, ಅಂದರೆ ಯಾವುದೇ ಅಮ್ಮನವರು ಕೊಡಬೇಕು. ಅದೇ ರೀತಿಯಾಗಿ ಶನಿದೇವರಿಂದ ಏನಾದರೂ ತೊಂದರೆ ಆಗ್ತಾ ಇದೆ ಅಂತಂದರೆ ಶಿವನನ್ನು ಆರಾಧನೆ ಮಾಡಬೇಕು. ಯಾಕೆಂತಂದರೆ ಶಿವನನ್ನು ಆರಾಧಿಸಿದಷ್ಟು ಶನಿ ಸಂತುಷ್ಟನಾಗ್ತಾನೆ. ಶನಿಗೆ ಪ್ರಿಯವಾಗಿರ್ತಕ್ಕಂಥ ದೇವತೆ ಅಂತಂದರೆ ಶಿವನನ್ನೇ ಸಹ ಶನಿ ಬಿಡಲಿಲ್ಲ, ಕಾಡಿದಾನೆ. ಬಿದಿರಿನಲ್ಲಿ ಕಟ್ಟಿರುವೆ ಆಗಿ ಎಷ್ಟೋ ವರ್ಷಗಳ ಕಾಲ ಶಿವ ಇದ್ದ ಅಂತ. ಆಗ ಶಿವನೇ ಅವನಿಗೆ ಅನುಗ್ರಹಿಸ್ತಾನೆ. ಏನಂತಂದರೆ ಈಶ್ವರ ಅನ್ನುವಂಥ ಈ ಹೆಸರು ನಿನ್ನೊಡನೆ ಸೇರಲ್ಪಟ್ಟು ಶನೀಶ್ವರ ಅಂತಲೂ ಸಹ ಕರೆಯಲ್ಪಡ್ಬೇಕು ನೀನು ಅಂತ. ಭಾಳಷ್ಟು ಜನ ಶನೇಶ್ವರ ಅಂತ ಕರಿತಕ್ಕಂಥದ್ದು ನಾವು ನೋಡ್ತೇವೆ. ಆದರೆ ಶನೈಶ್ಚರ ಅಂತಲೇ ಹೇಳ್ತಕ್ಕಂಥದ್ದು ಏನಂತಂದರೆ ನಿಧಾನವಾಗಿ ಸಂಚರಿಸ್ತಕ್ಕಂಥವನು. ಈ ಗ್ರಹಗಳಲ್ಲೇ 2.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಬೇಕು. ಒಂದು 30 ಡಿಗ್ರಿ ಪಾಸ್ ಆಗಬೇಕಾದ್ರೆ 2.5 ವರ್ಷ ಬೇಕಾಗತ್ತೆ. ಈ ಶನಿ ಯಾವ ರಾಶಿಯಲ್ಲಿರ್ತಾನೋ ಅವರಿಗೆ ಈ ನೆಗೆಟಿವ್ ವೈಬ್ರೇಷನ್ಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿದೆ ಅಂತ. ಅದರೊಳಗೂ ಸಹ ಅಕ್ಕಪಕ್ಕದವರಿಗೂ ಸಹ ಅದರ ಪ್ರಭಾವ ಬೀರುತ್ತೆ. ಹೇಗೆ ಅಕ್ಕಪಕ್ಕದವರು ಈಗ ತುಲಾ ರಾಶಿಗೆ ಪ್ರವೇಶ ಮಾಡಿದಾಗ ಕನ್ಯಾ ರಾಶಿಯವರಿಗೂ ಈ ಕಡೆ ವೃಶ್ಚಿಕ ರಾಶಿಯವರಿಗೂ ಸಹ ಅದರ ತೊಂದರೆ ಇದ್ದೇ ಇರುತ್ತೆ. ಇಲ್ಲೊಂದು ಬೆಂಕಿ ಉರಿಸ್ತಾ ಇದ್ದೀನಿ ಅಂತಂದರೆ ಈ ಕಡೆಗೂ ಬೆಂಕಿ ಶಾಖ ಬರುತ್ತೆ, ಮಧ್ಯದಲ್ಲೂ ಬೆಂಕಿ ಶಾಖ ಬರುತ್ತೆ, ಪಕ್ಕದಲ್ಲೂ ಬೆಂಕಿ ಶಾಖ ಬರುತ್ತೆ. ಇದೇ ಬೆಂಕಿನ ಇನ್ನೊಂದು ಪಕ್ಕದ ಮನೆಗೆ ಹಾಕಿದಾಗ ಈ ಕಡೆ ಮನೆಗೆ ಅಷ್ಟು ಶಾಖ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲೂ ಸಹ ಯಾವಾಗ ಸಿಂಹರಾಶಿಗೆ ಇತ್ತು ಈ ಶಾಖ, ಕನ್ಯಾ ರಾಶಿನಲ್ಲಿ ಇದ್ದಾಗ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಯಾವಾಗ ಪ್ರವೇಶ ಮಾಡಿದ್ನೋ ಸಿಂಹರಾಶಿ ಸ್ವಲ್ಪ ತಣ್ಣಗಾಗ್ತದೆ. ಹಾಗೆ ಶನಿಯ ಒಂದು ಪ್ರಭಾವ. ಆದರೆ ಶನಿ ಲಗ್ನಾಧಿಪತಿಯೂ ಆಗಿದ್ದು ಅಥವಾ ರಾಶಾಧಿಪತಿಯೂ ಆಗಿದ್ದು ಇವರಿಗೆ ಶುಭ ಗ್ರಹ ಅಂದರೆ ಶುಭ ಸ್ಥಾನದಲ್ಲಿ ಇದ್ದ ಅಂತಂದರೆ ಆ ವ್ಯಕ್ತಿಗೆ ಬಹಳ ಒಳ್ಳೆಯ ಒಂದು ಯೋಗಕಾರಕನಾಗಿ ಶನಿ ಕಾಣ್ತಾನೆ. ಶನಿ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಆ ಸಂದರ್ಭದಲ್ಲಿ ಏನೇನು ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರಿಗೆ ಈ ಶನಿ ಪ್ರಭಾವ ಇದ್ದಾಗ, ಅಂದರೆ ಅವ್ರಿಗೂ ಸಹ ಈ ಶನಿ ಕಾಟ ಅಂತ ಹೇಳ್ತೀವಲ್ಲ, ಶನಿ ದಶೆ ಅಂತ ಏನು ಹೇಳ್ತೀವಿ, ಆ ಶನಿ ದಶೆ ಬೇರೆ ಶನಿ ಕಾಟ ಬೇರೆ. ಶನಿ ದಶೆಯಲ್ಲಿ ಎಲ್ಲ ಈ ಕರ್ನಾಟಕ ರತ್ನ ಪ್ರಶಸ್ತಿ ಅಥವಾ ಬೇರೆ ಬೇರೆ ಪ್ರಶಸ್ತಿಗಳೆಲ್ಲವೂ ಸಹ ಬಂದಿತ್ತು. ಬಹಳಷ್ಟು ಜನ ಶನಿ ಅಂತ ಹೇಳಲಿಕ್ಕೆ ಹೆದರ್ಕೊಳ್ತಾರೆ. ಹೆಸರು ಹೇಳಿದ್ರೇನೆ ಪಾಪ ಅಂತ, ನಮ್ಮ ಮೇಲೆ ಬಂದು ಎಲ್ಲಿ ಕೂತ್ಕೊಳ್ತಾನೆ ಅಂತ. ನೀವು ಏನೇ ಹೊಗಳಿದ್ರೂ ಸಮೇತ ಅವನು ಕಾಡಬೇಕಾದ್ರೆ ಕಾಡ್ತಾನೆ. ಆದರೆ ನಿಜವಾದಂಥ ನೀತಿ ಪಾಠವನ್ನು ಕಲಿಸ್ಕೊಡ್ತಕ್ಕಂಥ ಮಹಾನ್ ಗುರುವೇ ಈ ಶನಿ. ಹೇಗೆ ಅಂತಂದರೆ, ನಿಮಗೆ ಎಷ್ಟು ಜನ ಸಂಬಂಧಿಕರಿದ್ದಾರೆ, ಅದರೊಳಗೆ ಯಾರು ಆಪ್ತರು, ಯಾವಾಗ ಆಪ್ತರು, ಎಷ್ಟು ಆಪ್ತರು ಎಲ್ಲ ಒಂದು ಚಾಚು ತಪ್ಪದೆ ಲೆಕ್ಕ ಜಮಾ ಖರ್ಚುಗಳನ್ನು ಕೊಟ್ಬಿಡ್ತಾನೆ. ಆಪತ್ಕಾಲದಲ್ಲಿ ಯಾರು ಬರ್ತಾರೆ ಅವರು ನಿಜವಾದ ಆಪ್ತರು, ಹೌದಲ್ಲ? ಆದರೆ ಶನಿ ತೊಂದರೆ ಕೊಟ್ಟಾಗ ಇದೇ ಬಂಧುಗಳೇ ಉಲ್ಟಾ ಹೊಡಿತಕ್ಕಂಥ ಸಾಧ್ಯತೆ ಇದೆ. ಅವರ ಚಿತ್ರಣ ಏನು ಅನ್ನೋದು ಈ ವ್ಯಕ್ತಿಗೆ ಗೊತ್ತಾಗುತ್ತೆ. ಇವನು ಸಾಲ ಮಾಡಿಕೊಂಡು ಇನ್ನೇನು ಬರ್ಬಾತಾಗಿ ಹೋಗ್ತಾನೆ ಅಂತ ಅಂದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ರು ಸಮೇತ ಆ ಹೆಲ್ಪ್ ತಗೊಂಡವನು ಸಹ ಆ ಸಂದರ್ಭದಲ್ಲಿ ಮರೆತು ಬಿಡ್ತಾನೆ. ಆವಾಗ ಸಮಾಜ ಅನ್ನೋದು ಇಷ್ಟೇನಾ? ಹಾಗಿದ್ರೆ ನನ್ನತನ ನಾನು ಮರೆತು ಬಿಟ್ನ? ನನಗೆ ನನ್ನವರು ಅಂತ ಯಾರು ಇಲ್ವಾ? ನಿಜವಾಗ್ಲೂ ನನ್ನವರು ಅಂತ ಇರೋರು ಯಾರು? ಆ ಪರಮಾತ್ಮ ಮಾತ್ರ. ಹಾಗಾಗಿ ಭಗವಂತನೇ ನಿನಗೆ ಆಪತ್ಕಾಲಕ್ಕೆ ಬರೋದು ಅನ್ನುವಂಥದ್ದು ಪಾಠ ಕಲಿಸ್ಕೊಡ್ತಕ್ಕಂಥವ್ನು ಯಾರು ಅಂದರೆ ಈ ಶನಿ ಮಾತ್ರ. 7.5 ವರ್ಷದಲ್ಲಿ ಸಂಪೂರ್ಣ ಜೀವನ ಅಂತಂದರೆ ಏನು ಅನ್ನೋದನ್ನು ಚಾಚು ತಪ್ಪದೆ ಕಲ್ತು ಬಿಡ್ತೀವಿ ಆ ಸಂದರ್ಭದಲ್ಲಿ. ಹಾಗಂತೇಳಿ ಕಷ್ಟವನ್ನು ಬಹಳಷ್ಟು ತಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮಗೇನಾದರೂ ಮಾಡಿ ಇದರಿಂದ ಸ್ವಲ್ಪ ಮಟ್ಟಿನ ಕಷ್ಟವನ್ನು ಕೊಟ್ಟು ಬಹಳ ಮಟ್ಟಿನ ಕಷ್ಟವನ್ನು ಪರಿಹಾರ ಮಾಡುವಂತ ಕೇಳ್ಕೊಳ್ಳುವಂಥ ಒಂದು ಪದ್ಧತಿಯನ್ನು ಸಹ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ಹಿಂದೆ ನಳಚಕ್ರವರ್ತಿಗೂ ಸಮೇತ ಈ ಶನಿ ಕಾಡಿದ್ದ. ಅಂತಹ ದೊಡ್ಡ ಚಕ್ರವರ್ತಿ ತನ್ನ ರೂಪ ಲಾವಣ್ಯಗಳನ್ನೇ ಕಳ್ಕೊಂಡು ಬಾಹುಕನಾಗಿ
ಹೋಗಿ ಋತುಪರ್ಣನ ಹತ್ರ ಕೆಲಸಕ್ಕೆ ಸೇರಿಕೊಂಡಿದ್ದ, ಇವನು ಕೆಳಗಡೆ ಇರತಕ್ಕಂಥ ರಾಜ. ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ಕಡೆಗೆ ಅಕ್ಷರುದಯ ವಿದ್ಯೆಯನ್ನು ಋತುಪರ್ಣನಿಂದ, ಅಶ್ವರುದಯ ವಿದ್ಯೆಯನ್ನು ಇವನಿಂದ, ಅವನಿಗೆ ವಿದ್ಯೆಯ ವಿದ್ಯೆ ಅಂದರೆ ಒಂದು ವಿದ್ಯೆಯನ್ನು ಕೊಟ್ಟು ಒಂದು ವಿದ್ಯೆಯನ್ನು ಪಡ್ಕೊಂಡು ಕಡೆಗೆ ಈ ಕಲಿಪುರುಷ ಬಿಟ್ಟು ಹೋಗಿದ್ದಾಗಿತ್ತು. ಆಗ ಈ ನಳಚಕ್ರವರ್ತಿನೇ ಹೇಳಿದ್ದು, ಇನ್ನೊಬ್ಬರಿಗೆ ಇಷ್ಟು ಕಾಡಬಾರ್ದು, ಏನು ವರ ಬೇಕು ಅಂತ ಕೇಳಿದಾಗಲೂ ನಳಚಕ್ರವರ್ತಿ ಹೇಳಿದ್ದು, 12 ಶನಿ ಅಂದರೆ 7.5 ವರ್ಷದ ಶನಿಯ ಕಾಟದಲ್ಲಿ ಈ ರೀತಿಯಾಗಿ ಯಾರನ್ನೂ ಕಾಡಬಾರ್ದು, ಇನ್ಮೇಲೆ ಕಾಡುವಷ್ಟು ಕಾಡಬೇಕು, ಈ ನನಗೆ ಕಾಡದಷ್ಟು ಕಾಡಬೇಡ ಅಂತೇಳಿ ಹೇಳಿದ್ನಂತೆ. ತಥಾಸ್ತು ಅಂತೇಳಿ ಆಗ ಒಲಿದಿದ್ದಂತೆ, ಹೇಳ್ಕೊಟ್ಟಿದ್ದಂತೆ, ಮಾತು ಕೊಟ್ಟಿದ್ದಂತೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನೂ ಮಾಹಿತಿ ಇದೆ, ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.